ಬಿಬಿಎಂಪಿ ಅನ್ನೋ ಹೆಸರು ಬದಲಾಯಿತು, ಬಟ್ ಜಿಬಿಎ ಕಾರ್ಯವೈಖರಿ ಕಿಂಚಿತ್ತಾದರೂ ಬದಲಾಗಿದೆಯಾ ಅಂತ ನಿಮ್ಮ ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ನೋಡಿ ಡೀಟೇಲ್ಸ್. ಬಿಬಿಎಂಪಿಯಿಂದ ಜಿಬಿಎಗೆ ಬದಲಾದ್ರೂ ಅದೇ ರಾಗ, ಅದೇ ಹಾಡು. ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಾಮಗಾರಿ ವಿಳಂಬ, ಟ್ರಾಫಿಕ್ ಕಿರಿಕಿರಿ. ಹೌದು, ಕಳೆದ 1.5 ತಿಂಗಳ ಹಿಂದೆಯೇ ವೈಟ್ ಟ್ಯಾಪಿಂಗ್ ಕಾಮಗಾರಿ ಹಿನ್ನೆಲೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಕಾಮಗಾರಿ ಆರಂಭವಾಗಿದೆ. ಕೆಲಸ ಆರಂಭ ಆಗಿ ಇಷ್ಟು ದಿನ ಆದ್ರೂ ಕೇವಲ ರಸ್ತೆ ಆಗಿದ್ದು ಅಲ್ಲಲ್ಲಿ ಗುಂಡಿ ತೋಡಿರೋದನ್ನ ಬಿಟ್ರೆ 5% ಕೂಡ ಕೆಲಸ ಆಗಿಲ್ಲ. ಪರಿಣಾಮ ಆ ಭಾಗದ ಸವಾರರು ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವಂತಾಗಿದೆ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ನವರಂಗ್ ಸಿಗ್ನಲ್ನಿಂದ ವಾಹನ ಸಂಚಾರವನ್ನ ತಡೆದು ಬದಲಿ ಮಾರ್ಗದ ವ್ಯವಸ್ಥೆ ಮಾಡಲಾಗಿದೆ. ಪರಿಣಾಮ ಲೂಲು ಮಾಲ್ ಬಳಿಯೇ ವಾಹನ ಸಂಚಾರದ ಮಾರ್ಗ ಬದಲಾವಣೆ ಮಾಡಿರುವ ಕಾರಣ ಸಂಪೂರ್ಣ ವಾಹನ ಓಡಾಟ ವೆಸ್ಟ್ ಆಫ್ ಕಾರ್ಡ್ ರೋಡ್ ಮೂಲಕ ಆಗ್ತಾ ಇದೆ. ಈ ಮಾರ್ಗದಲ್ಲಿ ಈಗ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಪಿಕಪ್ ಅವರ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗ್ತಿದೆ. ರಾಜಾಜಿನಗರ ಮೆಟ್ರೋ, ಮಹಾಲಕ್ಷ್ಮಿ ಮೆಟ್ರೋ ಬಳಿ ವಾಹನಗಳು ಸಾಲುಗಟ್ಟಿ ನಿಲ್ತಾ ಇದ್ದು ಸವಾರರು ರಸ್ತೆಯಲ್ಲೇ ಹೆಚ್ಚು ಸಮಯ ಕಳೆಯುವಂತಾಗಿದೆ. ಬೆಂಗಳೂರಲ್ಲಿ ಅಂದ್ಕೊಂಡಂತಹ ಕಾಮಗಾರಿಗಳು ಯಾವುವೂ ಕೂಡ ಸಮಯಕ್ಕೆ ಸರಿಯಾಗಿ ಆಗೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದೆ. ಪರಿಣಾಮವಾಗಿ ಬೆಂಗಳೂರಿನ ವಾಹನ ಸವಾರರ ಪರದಾಟ ಜೊತೆಗೆ ಟ್ರಾಫಿಕ್ ಸಮಸ್ಯೆಗಳು ಹೆಚ್ಚಾಗ್ತಾನೇ ಇದೆ. ಗಮನಿಸ್ತಾ ಇದ್ದೀರಿ, ನಾನೀಗ ರಾಜ್ಕುಮಾರ್ ರಸ್ತೆಯಲ್ಲಿದ್ದೇನೆ. ರಾಜ್ಕುಮಾರ್ ರಸ್ತೆಯ ಒಂದು ಭಾಗದಲ್ಲಿ ನವರಂಗ್ ಸರ್ಕಲ್ನಿಂದ ನೇರವಾಗಿ ನಾವು ಒರೇನ್ ಮಾಲ್ ಕಡೆ ಹೋಗುವಂಥ ಒಂದು ಭಾಗದ ರಸ್ತೆ ಏನಿದೆ ಇದನ್ನು ಕಾಮಗಾರಿಯನ್ನು ಮಾಡಲಾಗ್ತದೆ. ಅಂದರೆ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಹಿನ್ನೆಲೆಯಲ್ಲಿ ಕಂಪ್ಲೀಟಾಗಿ ರಸ್ತೆಯನ್ನು ಬಂದ್ ಮಾಡಿ ನವರಂಗ್ ಸಿಗ್ನಲ್ನಿಂದ ಒರೇನ್ ಮಾಲ್ ಕಡೆಗೆ ಏನಿದೆ ಅದನ್ನು ಕಂಪ್ಲೀಟಾಗಿ ಯಾವುದೇ ವೆಹಿಕಲ್ಗಳು ಓಡಾಟ ಮಾಡಬಾರ್ದು ಅಂತ ಮಾರ್ಗವನ್ನು ಡೈವರ್ಟ್ ಮಾಡಲಾಗಿದೆ. ಇದಾಗಿ ಸುಮಾರು ಹೆಚ್ಚು ಕಡಿಮೆ 1-1.5 ತಿಂಗಳು ಆಗ್ತಾ ಬಂತು. ಆದರೂ ಕೂಡ ಕೆಲಸವನ್ನು ಗಮನಿಸ್ತಾ ಇರ್ಬೋದು, ಬರೀ ಒಂದು 5% ಅಷ್ಟು ಕೆಲಸ ಆಗಿದೆ. ಪರಿಣಾಮ ಈ ಭಾಗದ ವ್ಯಾಪಾರಿಗಳಿಂದ ಹಿಡಿದು ವಾಹನ ಸವಾರರ ತನಕ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಷ್ಟೇ ಅಲ್ಲ, ಭಾಳ ಮುಖ್ಯವಾಗಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಇಲ್ಲಿಂದ ಬರುವಂತಹ ವೆಹಿಕಲ್ಸು ಹೆಚ್ಚು ಕಡಿಮೆ ತುಮಕೂರು ರಸ್ತೆಯಿಂದ ಸಂಪರ್ಕ ತೆಗೆದುಕೊಳ್ಳುವ ನಗರದ ಒಳಭಾಗಕ್ಕೆ ಸಂಪರ್ಕವನ್ನು ತೆಗೆದುಕೊಳ್ಳುವಂತಹ ರಸ್ತೆ ಅಥವಾ ತುಮಕೂರು ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಯೂ ಕೂಡ ಹೌದು. ಈ ರಸ್ತೆಯಲ್ಲಿ ಸಂಚಾರವನ್ನು ಮಾಡೋದಕ್ಕೆ ಬರುವಂಥ ವಾಹನಗಳೆಲ್ಲವೂ ಕೂಡ ಈಗ ವೆಸ್ಟ್ ಆಫ್ ಕಾರ್ಡ್ ರೋಡ್ಗೆ ಡೈವರ್ಟ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಸ್ವಲ್ಪ ರಾಜಾಜಿನಗರ ಮೆಟ್ರೋ ಸ್ಟೇಷನ್, ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ನ ಬಳಿಯಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಕಾರಣ ವ್ಯವಸ್ಥೆಗಳಿಲ್ಲ, ಜಾಗ ಕಡಿಮೆ ಇರುವಂಥ ಕಾರಣಕ್ಕಾಗಿ. ಬಟ್ ಆದರೆ ಜಿಬಿಎ ಅಂದ್ಕೊಂಡಂಥ ಕಾರ್ಯಗಳನ್ನು ವೇಗವನ್ನು ಕೊಟ್ಟಿದ್ದರೆ ಬಹುಶಃ ಅಂತ ಒಂದಷ್ಟು ಸಮಸ್ಯೆಗಳಿಗೆ ಕಡಿವಾಣ ಹಾಕ್ಬೋದಿತ್ತು. ಬಟ್ ಆದರೆ ಇನ್ನೂ ಒಂದು 2-3 ತಿಂಗಳುಗಳ ಕಾಲ ಈ ಭಾಗದಲ್ಲಿ ಓಡಾಟವನ್ನು ಮಾಡುವಂಥ ಸವಾರರು ನಿತ್ಯ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸಲೇಬೇಕಾಗುತ್ತೆ. ಅದರಲ್ಲೂ ಕೂಡ ಸಂಜೆ ವೇಳೆ ಪೀಕ್ ಅವರ್ಗಳಲ್ಲಿ ಹೆಚ್ಚಿನ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಈಗಾಗಲೇ ವ್ಯಾಪಾರಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಷ್ಟಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಕಾರಣ ಇಷ್ಟೇ ಆಗಿದೆ, ಕೇವಲ ಒಂದು 5-10% ಕೆಲಸವೂ ಕೂಡ ಮುಗಿದೇ ಇರುವಂಥ ಕಾರಣಕ್ಕಾಗಿ ಇನ್ನೂ ಒಂದಷ್ಟು ದಿನಗಳ ಕಾಲ ಕಾಮಗಾರಿ ಕೆಲಸ ನಡೆಯುವಂಥ ಹಿನ್ನೆಲೆಯಲ್ಲಿ ಈ ಭಾಗದ ವ್ಯಾಪಾರಿಗಳು ಕೂಡ ಇದರ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಆದಷ್ಟು ಬೇಗ ಜಿಬಿಎ ಈ ಕಾರ್ಯಕ್ಕೆ ವೇಗವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಒಂದು ಕಡೆ ವಾಹನ ಸವಾರರು ಮತ್ತೊಂದು ಕಡೆ ವ್ಯಾಪಾರಿಗಳು ಇಬ್ಬರೂ ಕೂಡ ನೆಮ್ಮದಿಯಿಂದ ಓಡಾಟ ಮಾಡೋದ್ರ ಜೊತೆಗೆ ವ್ಯಾಪಾರಗಳನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದು ವಾಹನ ಸವಾರರಿಗೆ ಮಾತ್ರ ಅಲ್ಲದೆ ಈ ಭಾಗದ ವ್ಯಾಪಾರಿಗಳನ್ನು ಸಂಕಷ್ಟಕ್ಕೆ ದೂಡಿದೆ. ರಸ್ತೆ ಆಗಿದಿರುವ ಕಾರಣ ವ್ಯಾಪಾರಗಳು ಇಲ್ಲದೆ ಹಲವರು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತಾಗಿದೆ. ಅಲ್ಲದೆ ಈ ಒಂದು ರಸ್ತೆ ಕಾಮಗಾರಿ ಪರಿಣಾಮ ನಗರದ ಹೃದಯ ಭಾಗದಲ್ಲಿ ಟ್ರಾಫಿಕ್ ಹೆಚ್ಚಳಕ್ಕೂ ಕಾರಣ ಆಗಿದೆ. ತುಮಕೂರು ರಸ್ತೆಗೆ ಸಂಪರ್ಕಿಸುವ ಅಷ್ಟು ವಾಹನಗಳು ಈ ಭಾಗದ ಬೇರೆ ಬೇರೆ ರಸ್ತೆಗಳಲ್ಲಿ ಸಂಚಾರ ಮಾಡುತ್ತಿರುವ ಕಾರಣ ಆಯಾ ಭಾಗಗಳಲ್ಲೂ ದಟ್ಟಣೆ ಹೆಚ್ಚಾಗುತ್ತಿದೆ. ಒಟ್ಟಾರೆ ಆದಷ್ಟು ಬೇಗ ಕಾಮಗಾರಿಗೆ ವೇಗ ನೀಡಬೇಕಿದೆ. ಅಲ್ಲದೆ ಮುಂದಿನ 2-3 ತಿಂಗಳು ಈ ಸಮಸ್ಯೆ ಎದುರಿಸಲೇಬೇಕಾದ ಸಾಧ್ಯತೆ ಇದ್ದು ಇದಕ್ಕೂ ಮೀರಿ ಹೆಚ್ಚಿನ ಸಮಯ ಆದರೂ ಕೂಡ ಬೇರೆ ಆಯ್ಕೆ ಇಲ್ಲದೆ ಸವಾರರು ವ್ಯಾಪಾರಿಗಳು ಸಾಗಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.